ಭಗವದ್ಗೀತೆಯಲ್ಲಿ ಅರ್ಜುನ ಕೇಳ್ತಾರಂತೆ, ಎಲ್ಲವನ್ನು ಹಣೆ ಬರಹದಲ್ಲಿ ಬರ್ದಿದೆ ಅಂದ್ಮೇಲೆ ನಾವ್ಯಾಕೆ ಪ್ರಯತ್ನ ಪಡ್ಬೇಕು, ಅದರಿಂದ ಏನ್ ಫಲ ಅಂತ ಕೇಳ್ತಾರಂತೆ. ಈ ಪ್ರಶ್ನೆಗೆ ಭಗವಾನ್ ಶ್ರೀಕೃಷ್ಣ ಹೇಳ್ತಾರೆ, ಯಾರಿಗೊತ್ತು ಇನ್ ಕೇಸ್ ನಾವು ಪ್ರಯತ್ನ ಪಟ್ರೆ ಮಾತ್ರ ನಮ್ಗೆ ರಿಸಲ್ಟ್ ಸಿಗತ್ತೆ ಅಥವಾ ಪ್ರತಿಫಲ ಸಿಗತ್ತೆ ಅಂತ ಬರ್ದಿದ್ರೆ ಅಂತ. ಆದ್ರಿಂದನೇ ಹೇಳೋದು ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ ಅಂತ. ಹಲೋ ಎಲ್ರಿಗೂ ನಮಸ್ಕಾರ, ವೆರಿ ವಾರ್ಮ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಆರಾಮಾಗಿ ಸಖತ್ತಾಗಿ ಹೆಲ್ತಿ ಆಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸಖತ್ತಾಗಿದ್ದೀನಿ ಅಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಡೈಲಿ ವ್ಲಾಗ್. ಆಕ್ಚುಲಿ ಇವತ್ತು ಆಫೀಸಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಅಂತ ನಾನು ವೈಟ್ ಫೀಲ್ಡ್ ಆಫೀಸ್ಗೆ ಕಂಪಲ್ಸರಿ ಹೋಗ್ಬೇಕಿತ್ತು. ನಾನು ಆ ಆಫೀಸ್ಗೆ ತುಂಬಾ ರೇರ್ ಹೋಗೋದು, ಬಿಕಾಸ್ ನನಗೆ ಟ್ರಾವೆಲಿಂಗ್ ಜರ್ನಿ 2 ಅವರ್ ಅಥವಾ 2.5 ಅವರ್ ಇಡಿಸುತ್ತೆ. ಅಲ್ಲಿಗೆ ಜರ್ನಿಲೇ ಟೈಮ್ ಹೋದ್ರೆ ಪ್ರೊಡಕ್ಟಿವಿಟಿ ಕಮ್ಮಿ ಆಗುತ್ತೆ ಅಂಡ್ ಕೆಲಸನೂ ಸರಿಯಾಗಿ ಮಾಡೋಕ್ಕಾಗಲ್ಲ, ಟಯರ್ಡ್ ಆಗುತ್ತೆ ಅಂತ ಹೇಳಿ ನಾನು ಹೋಗೋದು ಕಮ್ಮಿನೇ. ಬಟ್ ಇವತ್ತು ಹೋಗ್ಬೇಕಾಗಿದೆ. ಬೆಳಗ್ಗೆ ಎದ್ದು ಡಿಟಾಕ್ಸ್ ಡ್ರಿಂಕಿಗೆ ಜೀರಾ ವಾಟರ್ ಇಟ್ಕೊಂಡಿದ್ದೀನಿ ಅಂಡ್ ಈ ಲಡ್ಡು ಡ್ರೈ ಫ್ರೂಟ್ ಲಡ್ಡು ಇದು ನೆನ್ನೆ ಮಾಡಿದ್ದು ಆಕ್ಚುಲಿ. ಸೊ ಇದು ವಿಡಿಯೋ ಕಂಪ್ಲೀಟ್ ರೆಸಿಪಿನ ಶೇರ್ ಮಾಡಿದ್ದೀನಿ, ಹಿಂದಿನ ವಿಡಿಯೋದಲ್ಲಿ ಚೆಕ್ ಮಾಡಿ ಇಂಟ್ರೆಸ್ಟ್ ಇದ್ರೆ. ಇದನ್ನ ನೋಡ್ತಾ ಇದ್ದೆ, ಆಕ್ಚುಲಿ ನೆನ್ನೆ ತೆಳ್ಳಗೆ ಅನಿಸ್ತಾ ಇತ್ತು, ಇವತ್ತು ಪರ್ಫೆಕ್ಟ್ ಆಗಿ ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ. ಲಿಟ್ರಲಿ ಇವತ್ತು ಏನೂ ಅಡುಗೆ ಮಾಡೋಕ್ಕಾಗಲಿಲ್ಲ, ಆಚೆನೆ ತಿನ್ಕೊಂಡ್ರಾಯ್ತು ಅಂತ ಹೊರಟೆ. ಜಸ್ಟ್ ಸ್ಯಾಲೆಡ್ ಅಷ್ಟೇನೆ. ಬನ್ನಿ ನನ್ನ ಜೊತೆ ನನ್ನ ಆಫೀಸ್ ರೊಟೀನ್ ಹೇಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ. ಯೂಶಲಿ ಈ ಆಫೀಸ್ ಹೋಗ್ಬೇಕಂದ್ರೆ ನಾನು ಬೇಗನೆ ಬಿಡ್ಬೇಕಾಗತ್ತೆ ಮನೇನ. ಸೊ ಬೇಗ ಬಟ್ಟೆ ಎಲ್ಲ ಅರೇಂಜ್ ಮಾಡಿಕೊಂಡು ಐರನ್ ಎಲ್ಲ ಮಾಡಿಕೊಂಡು ಹೊರಡ್ತಾ ಇದ್ದೀನಿ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕಿಚನ್ ಗಾರ್ಡನಿಂದ ಸ್ವಲ್ಪ ಹರ್ಬ್ಸ್ ಎಲ್ಲ ತಂದಿದ್ರು, ತುಳಸಿ, ದಾಸವಾಳ ಇದೆಲ್ಲ. ಸೊ ಇದರಿಂದ ಒಳ್ಳೆ ಹರ್ಬಲ್ ಟೀ ಮಾಡ್ತೀನಿ. ಆ್ಯಕ್ಚುಲಿ ಡೈಲಿ ರೂಟೀನ್ ಇದು. ಸೊ ಇನ್ನೇನು ಬೇರೆ ವಿಡಿಯೋದಲ್ಲಿ ತೋರಿಸೇ ಇರ್ತೀನಿ. ಸೊ ಸೇಮ್ ಪ್ರೋಸೆಸ್. ಈ ಹರ್ಬಲ್ ಟೀ ಅಂತೂ ಶೀತ, ನೆಗಡಿ, ಕೆಮ್ಮು ಹಾಗೆ ಸಣ್ಣ ಪುಟ್ಟ ಇನ್ಫೆಕ್ಷನ್ಸ್ ಆಗುತ್ತಲ್ಲ ದಿನನಿತ್ಯದಲ್ಲಿ, ಸೊ ಅದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅಷ್ಟರಲ್ಲಿ ನಾನು ಜೀರಾ ವಾಟರ್ನ ಕುಟ್ಕೊಂಡ್ಬಿಟ್ಟು ಇನ್ನು ಸ್ಯಾಲಡ್ಗೆ ಮೊಳಕೆ ಕಾಳು ಹಾಕಿದ್ದೆ ತರಕಾರಿಗಳ ಜೊತೆ. ಸೊ ಅದನ್ನು ಬೆಂದಿತ್ತು, ನಾನು ಫ್ರೆಶ್ ಅಪ್ ಆಗಿ ರೆಡಿ ಆದೆ. ಹಾಗೆ ಪಾರ್ಲಲ್ಲಿ ನಾನು ಹೊರಡ್ಬೇಕಾದ್ರೆ ಹಸ್ಬೆಂಡ್ ತಿಂಡಿನೂ ತಿನ್ಸಿದ್ರು, ಅಂದ್ರೆ ಸ್ಯಾಲೆಡ್ ತಿನ್ಸಿದ್ರು. ಇನ್ನು ಹೊರಟ್ವಿ. ನಾನು ಹೋಗ್ತಾ ಇರೋದು ಮೆಟ್ರೋಗೆ. ಆಕ್ಚುಲಿ 2 ಲೇನ್ಸ್ ಚೇಂಜ್ ಮಾಡಬೇಕು. ಒಂದು ಗ್ರೀನ್ ಲೇನ್ ಆ್ಯಂಡ್ ಪರ್ಪಲ್ ಮೆಟ್ರೋ, ಎರಡಕ್ಕೂ ಹೋಗ್ಬೇಕಾಗತ್ತೆ. ಟೈಮ್ ಆಗಲೇ 8:45 ಆಗಿತ್ತು ಅನ್ಸುತ್ತೆ. ಸೊ ಆಲ್ರೆಡಿ ನಾನು ಹೋಗೋ ಅಷ್ಟರಲ್ಲಿ ಇನ್ನು 2 ಮಿನಿಟ್ಸ್ ಇತ್ತು ಟ್ರೈನ್ ಅರೈವಲ್ಗೆ. ನಾನು ಇನ್ನೇನು ಮೆಟ್ಲು ಹತ್ತೋದೆ, ಟ್ರೈನ್ ಬಂದ್ಬಿಡ್ತು. ಸೊ ಸಡನ್ ಆಗಿ ಆನ್ ಬೋರ್ಡ್ ಆದೆ ಆ್ಯಂಡ್ ಮೆಜೆಸ್ಟಿಕಲ್ಲಿ ಇಳಿದ್ಬಿಟ್ಟು ಇಲ್ಲಿಂದ ನಾನು ಲೇನ್ ಚೇಂಜ್ ಮಾಡ್ತೀನಿ ಪರ್ಪಲ್ ಲೇನ್ಗೆ. ನೋಡ್ತಿರ್ಬೋದು ಎಷ್ಟು ಜನ ಇದ್ರು ಇವತ್ತು. ಅಂದರೆ ಇವತ್ತು ಅಂತಲ್ಲ, ಈ ಟೈಮಲ್ಲಿ ತುಂಬ ಜನ ಇರುತ್ತೆ. ಅದು ಇವತ್ತು ಮಂಗಳವಾರ. ತುಂಬ ಜನ ಆಫೀಸ್ಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಇನ್ನು ವೈಟ್ ಫೀಲ್ಡ್ ಕಡೆ ಮೆಟ್ರೋ ಅಂತೂ ಸಿಕ್ಕಾಬಟ್ಟೆ ರಶ್ ಇರುತ್ತೆ. ನೀವು ನೋಡ್ತಿರ್ಬೋದು ಹೇಗೆ ಅಂದರೆ ಸೆಕ್ಯೂರಿಟಿ ಇರ್ತಾರಲ್ಲ, ಅವರು ತಳ್ತಾ ಇರ್ತಾರೆ ಆ್ಯಕ್ಚುಲಿ ಒಳಗಡೆ, ಅಷ್ಟು ರಶ್ ಇರುತ್ತೆ. ಈ ರೂಟಲ್ಲಂತೂ 2 ನಿಮಿಷಕ್ಕೂ ಇರುತ್ತೆ ಮೆಟ್ರೋಸು ಆ್ಯಂಡ್ ಸೀಟ್ ಸಿಗೋದಂತೂ ವೆರಿ ವೆರಿ ರೇರೆಸ್ಟ್. ಆಫೀಸ್ ರೀಚ್ ಆಗಿದ್ದು 10:45 ಆಗಿತ್ತು. 11 ಗಂಟೆಗೆ ನನಗೆ ಮೀಟಿಂಗ್ ಇತ್ತು. ಸೊ ಎಷ್ಟು ಹರಿಬರಿలో ಹೋಗಿದ್ದೀನಿ ಅಂದರೆ ಥ್ಯಾಂಕ್ ಗಾಡ್ ನಾನು ಕರೆಕ್ಟ್ ಟೈಮಿಗೆ ರೀಚ್ ಆಗಿದ್ದೀನಿ. ಆ್ಯಂಡ್ ಒಳಗಡೆ ತುಂಬ ಶೂಟ್ ಮಾಡೋಕ್ಕಾಗಲ್ಲ ಬಿಕಾಸ್ ಆಫ್ ಪ್ರೈವಸಿ ಪಾಲಿಸಿ. ಎಲ್ಲ ಪ್ರೈವಸಿನೂ ನಾನು ರೆಸ್ಪೆಕ್ಟ್ ಮಾಡಬೇಕಾಗತ್ತೆ ಆ್ಯಂಡ್ ಕಂಪನಿ ಪ್ರೈವಸಿ ಪಾಲಿಸಿ ಕೂಡ ಇರುತ್ತೆ. ಬಿಕಾಸ್ ನಾನು ಈ ಲೊಕೇಶನಲ್ಲಿ ವರ್ಕ್ ಮಾಡ್ತಿರೋದು ಕ್ಲೈಂಟ್ EDCಯಿಂದ. ಸೊ ಕ್ಲೈಂಟ್ ರಿಲೇಟೆಡ್ ಮಾತ್ರ ಇರುತ್ತೆ. ಸೊ ಅದನ್ನು ನಾನು ಪೋಸ್ಟ್ ಮಾಡೋಂಗಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಹೋಪ್ ಯು ಅಂಡರ್ಸ್ಟ್ಯಾಂಡ್ ಅನ್ಕೋತೀನಿ. ಆ್ಯಂಡ್ ಊಟಕ್ಕೆ ಬಂದ್ಬಿಟ್ಟು 4th ಫ್ಲೋರ್ಗೆ ಹೋಗ್ತೀವಿ. ಅಂದರೆ ನಾನು ವರ್ಕ್ ಮಾಡ್ತಿರೋದು 5th ಫ್ಲೋರ್, ಇಲ್ಲಿ 4th ಫ್ಲೋರಲ್ಲಿ ಊಟ ಅವೈಲೇಬಲ್ ಇರುತ್ತೆ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಗೇಮ್ ರೂಮಿಗೆ ಹೋಗಿ ಗೇಮ್ನ ಎಂಜಾಯ್ ಮಾಡಿಕೊಂಡು ಇನ್ನು ಕೆಲಸನ ಕಂಟಿನ್ಯೂ ಮಾಡ್ಕೊಳ್ಳೋದು.
ಈ ವ್ಯೂ ಬಂದ್ಬಿಟ್ಟು ನಾವು ಕ್ಯಾಫೆಟೇರಿಯಾದಲ್ಲಿ ಇರ್ತೀವಲ್ಲ, ಸೊ ಅಲ್ಲಿಂದ ಒಂದು ವ್ಯೂ ಕಾಣುತ್ತೆ. ಆ ಮೆಟ್ರೋ ಲೇನ್ಸ್ ಎಲ್ಲ ಕಾಣ್ತಾ ಇರುತ್ತೆ, ಚೆನ್ನಾಗಿರುತ್ತೆ ವ್ಯೂ. ಈ ಮರಗಳು ನೋಡ್ತಿರ್ಬೋದು, ಎಲ್ಲ ರೆಡ್ ಫ್ಲವರ್ಸ್ ಎಲ್ಲ ಕಾಣ್ತಾ ಇರುತ್ತೆ. ಸೊ ವ್ಯೂ ವಾಸ್ ವೆರಿ ಗುಡ್. ನನ್ನ ಲಾಗಿನ್ ಅವರ್ 6 ಅವರ್ ಕಂಪ್ಲೀಟ್ ಆಯಿತು. ಆಲ್ಮೋಸ್ಟ್ 4:15 ಹಂಗೆ ಕಂಪ್ಲೀಟ್ ಆಯಿತು. ಇನ್ನು ಮನೆ ಕಡೆ ಹೊರಡೋಣ ಅಂತ ಎಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದೀನಿ. ಸೊ ಪ್ಯಾಕ್ ಮಾಡಿಕೊಂಡು ಆಚೆ ಬಂದೆ. ಆಲ್ರೆಡಿ ಮೋಡ ಕವಿದಿತ್ತು, ಎಲ್ಲಿ ಮಳೆ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಇದರಲ್ಲೇ ಬಂದೆ. ಬಟ್ ಸ್ಟಿಲ್ ನಾನು ಮೆಟ್ರೋಲ್ಲಿ ಹೋಗೋದ್ರಿಂದ ಒಂದು 2.5 hours ನಾನು ಮೆಟ್ರೋಲೇ ಇರ್ತೀನಿ ಆ್ಯಕ್ಚುಲಿ, ಮಳೇಲಿ ನೆಲ್ಲಿಲಿ. ಸೊ ಈ ಬೆಂಗಳೂರಲ್ಲಿ ಹೆಂಗಂದರೆ ಒಂದು ಕಡೆ ಮಳೆ ಬರ್ತಾ ಇದ್ರೆ ಇನ್ನೊಂದು ಕಡೆ ಮಳೆ ಬರ್ತಾ ಇರಲ್ಲ. ಸೊ ಆ ಥರನೂ ಆಪರ್ಚುನಿಟಿ ಇರುತ್ತೆ. ನಾನು ಆಗಲೇ ಹೇಳ್ದಂಗೆ ಸೀಟ್ ಸಿಗೋದಂತೂ ದೊಡ್ಡ ವಿಷಯ. ಇವಾಗಲೂ ಸೀಟ್ ಸಿಕ್ಕಿಲ್ಲ ನನಗೆ, ಇನ್ನೊಂದು ಮೆಟ್ರೋದಲ್ಲೂ ಸೀಟ್ ಸಿಕ್ಕಿಲ್ಲ. ಸೊ ಆಲ್ಮೋಸ್ಟ್ 2 ರಿಂದ 2.5 ಗಂಟೆ ನಿಂತ್ಕೊಂಡೇ ಬಂದಿದ್ದೀನಿ. ಸೊ ನೋಡ್ತಿರ್ಬೋದು ಈಗಲೂ ಎಷ್ಟು ಜನ ಇದೆ ಸಂಜೆ ಆದ್ರೂ ಅಂತ, ಬಿಕಾಸ್ ಬೆಳಗ್ಗೆ ಹೋದವರೆಲ್ಲ ವಾಪಸ್ ಬರಲೇಬೇಕಲ್ಲ, ಹಾಗಾಗಿ. ಮೆಟ್ರೋ ಸ್ಟೇಷನಿಂದ ಮನೆಗೆ ಬರೋಕ್ಕೆ ಓಲಾ ಆಟೋನ ಬುಕ್ ಮಾಡ್ಕೊಂಡಿದ್ದೆ. ನೋಡ್ತಿರ್ಬೋದು ಆಲ್ರೆಡಿ ಕತ್ಲೆ ಆಗೋಗ್ಬಿಟ್ಟಿದೆ. ನಡಿ ಅಚ್ಚ ನಡಿ. ಓನ್ ಮಾಡ್ತಿತ್ತು. ಸೊ ಮನೆಗೆ ರೀಚ್ ಆದೆ. ಕರೆಕ್ಟಾಗಿ ಟೈಮ್ ಬಂದುಬಿಟ್ಟು 6:45. ನಾನು ಆಫೀಸ್ ಬಿಟ್ಟಿದ್ದು 4:15, ಮನೆಗೆ ಬಂದಿದ್ದು 6:45. ಈಗಷ್ಟೇ ಮಳೆ ಕರೆಕ್ಟಾಗಿ ಶುರುವಾಯಿತು, ಕರೆಕ್ಟಾಗಿ ಮನೆಗೆ ಬಂದೆ. ಇಲ್ಲ ಅಂದರೆ ಇವತ್ತು ಛತ್ರಿನೂ ತೊಗೊಂಡೋಗಿರಲಿಲ್ಲ, ನೆನ್ಕೊಂಬರ್ಬೇಕಾಯ್ತು ಅಷ್ಟೇ. ನಾನು ನಿಮಗೆ ಫ್ರೆಶ್ ಅಪ್ ಆಗಿ ಸಿಗ್ತೀನಿ. ಅದಕ್ಕೆ ಮುಂಚೆ ಲಾಗಿನ್ ಆಗ್ತಾಯಿದ್ದೀನಿ. ನಾನು ಲಾಗೌಟ್ ಮಾಡಿ ಬಂದಿರಲಿಲ್ಲ. 9:30 ಅವರು ಕಂಪಲ್ಸರಿ ನಾವು ಲಾಗಿನ್ ಇರಬೇಕಾಗುತ್ತೆ. ಇನ್ನು ಮಿಕ್ಕಿದವ್ರನ್ನ ಮನೇಲಿ ಮಾಡ್ಕೋತೀನಿ. ಇದನ್ನು ಮುಗಿಸ್ಕೊಂಡು ನಾನು ನಿಮ್ಗೆ ಸಿಗ್ತೀನಿ. ಸೊ ನಾನು ಕೂಡ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದೆ. ಇವಾಗ ಅಡುಗೆ ಎಲ್ಲ ಮಾಡೋ ಪೇಷನ್ಸ್ ಇಲ್ಲ, ಸಾಂಬಾರಿದೆ, ಅನ್ನ ಮಾಡ್ಕೋತೀನಿ ಅಷ್ಟೇ. ಆ್ಯಂಡ್ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ, ಬಟ್ ಐ ಆಮ್ ಸೋ ಸಾರಿ, ಸಖತ್ ಟಯರ್ಡ್ ಆಗಿದೆ. ಇನ್ನೂ ಕಂಟಿನ್ಯೂ ಮಾಡೋಕ್ಕೆ ಪೇಷನ್ಸ್ ಇಲ್ಲ, ತಾಳ್ಮೆ ಇಲ್ಲ ನನಗೆ. ಆ್ಯಂಡ್ ಇದಾಗಿತ್ತು ಇವತ್ತು ನನ್ನ ಆಫೀಸ್ ಡೇ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಪ್ರಿಯಾ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.